ಹರಿಯೋಂ ಹರ ಎಲ್ಲ ಗೋಚರ. ನಾನು ಕಾಲಿಟ್ಟರೆ ಎಲ್ಲರ ಮನೆ ದರಿದ್ರ ಪರಿಹಾರ. ವಾಸ್ತು ಹೇಳ್ತೀನಿ, ನಿಜ ಹೇಳ್ತೀನಿ. ಲಕ್ಷ್ಮೀದೇವಿ 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 ಕಾಲ್ ಎಳೆದಿದ್ದು ಲಕ್ಷ್ಮೀದೇವಿನೋ ಇಲ್ಲ ಭ್ರಮೆನೋ? ಲಕ್ಷ್ಮೀದೇವಿ 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 ಸಾಕ್ಷಾತ್ ಲಕ್ಷ್ಮೀದೇವಿನೇ. ಮಾತಾ ಲಕ್ಷ್ಮೀದೇವಿ ನಿನ್ನ ಕರುಣಿಸಿದಾಳೆ ತಾಯಿ. ಹೌದು ಸ್ವಾಮಿ. ಮಾತಾಡ, ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ. ಎಷ್ಟು ಸ್ವಾಮಿ? 5 ಲಕ್ಷ. 5 ಲಕ್ಷ? ಯಾವಾಗ ಸ್ವಾಮಿ? ಮಾತಾಡ ಅಮ್ಮ ಲಕ್ಷ್ಮೀದೇವಿ, ನಾವಿಬ್ರು ವೇಟಿಂಗು. 100-200 ಕಮ್ಮಿ ಇದ್ರೂ ಪರವಾಗಿಲ್ಲ. ಅಯ್ಯೋ ಬೇಡ ಸ್ವಾಮಿ, ಅದನ್ನು ತಂದ್ಬಿಡಕ್ ಹೇಳಿ. ಅಮ್ಮ ಲಕ್ಷ್ಮೀದೇವಿ, ಈ ಜಿಪ್ಪಣತಿ ಒಪ್ತಾ ಇಲ್ಲ. ಬೇಗ ತಗೊಂಬ, ಅಷ್ಟು ತಗೊಂಬ. ತರಿಬಿಡು. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಬಾ ತಾಯಿ ಬಾ. ಕೈಲಾಸ ದಾಟೆ ಬಿಟ್ಲು, ಇಂದ್ರಲೋಕನು ದಾಟೆ ಬಿಟ್ಲು, ಮೋಡನು ದಾಟೆ ಬಿಟ್ಲು. ಅಯ್ಯೋ ಇನ್ನ ನಿನ್ ಟೆರೆಸ್ ಮೇಲೆ. ಏನಾಯ್ತು ಸ್ವಾಮಿ? ಅಯ್ಯೋ ಸ್ವಾಮಿ ಎದ್ಬಿಟ್ರ? ಏನಾಯ್ತು ಸ್ವಾಮಿ? ಮಾತಾಡ. ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀದೇವಿನ ಬರಕ್ ಬಿಡ್ತಾ ಇಲ್ಲ. ವಾಟುಡು. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. ಹರಕೆ ನೀನ್ ತೀರ್ಸು, ಆ ಸ್ವಾಮಿ ದಾರಿ ಬಿಡ್ತಾನೆ. ತಾಯ ಮುಟ್ಟೆನ ಒಳಕಟ್ಟಾನೆ. ಹಾಗಾದ್ರೆ ಆ ಕೆಲ್ಸ ಬೇಗ ಮಾಡಿ ಸ್ವಾಮಿ. ಬೇಗ ಬೇಗ ಬೋಳ್ಸಿ ಸ್ವಾಮಿ. ಬೋಳಿಸ್ತಾ ಇದ್ದೀನಿ. ಹೌದು, ನಿಂಗ್ ಇಷ್ಟೊಂದು ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದೆಯಲ್ಲ, ನನಗೆಷ್ಟು ಕೊಡ್ತೀಯ? 101 ರೂಪಾಯಿ ಕೊಡ್ತೀನಿ. ಆಬಾ ಯಾಕೋ ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದ್ದು, ನನಗೆ 101 ರೂಪಾಯಿ ಅಷ್ಟೇನಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅದ್ರ ಜೊತೆ ಇನ್ನೂ 10 ರೂಪಾಯಿ ಸೇರ್ಸ್ಕೊಡ್ತೀನಿ. ನಿನ್ ಕೊಂಪೆಲಿ ಇನ್ನೊಂದು ಕ್ಷಣ ಇದ್ರು ನಾನು ಸ್ವಾಮಿ ಸ್ವಾಮಿ ಮಾತಾಡ. ಹರಿಯೋಂ ಹರ ಮುತ್ತತ್ತಿ ಚಿರಪರ. ಯಾರಾದ್ರೂ ನನ್ನ ತಲೆ ನೋಡಿದ್ರೆ ಏನಪ್ಪ ಗತಿ? ಹರಕೆ ಮುಡಿ ತೆಗಿತೀನಮ್ಮ, ಹರಕೆ ಮುಡಿ. ಮುತ್ತತ್ತಿ ಕತ್ತಿಗಿಂತ ಸೂಪರ್ ಬ್ಲೇಡ್ ಹಾಕಿ ತೆಗಿತೀನಮ್ಮ. ನುಣ್ಣು ಕೆರಿತೀನಮ್ಮ. ಹರಕೆ ಬಂದೆ ಒಳಗ್ ಬಾ ಬಾಬಾ. ಹಾ ಹೇಳಮ್ಮ. ಗಂಡನ್ ಕಳ್ಕೊಂಡ್ ಗುಂಡಿಗೆ 10 ರೂಪಾಯಿ, ಹರಕೆ ಮುಡಿಗೆ 20 ರೂಪಾಯಿ. ನಿಂದ್ ಯಾವ ಟೈಪ್ ಗುಂಡು? ಅರ್ಧ ಗುಂಡ? ಯಾರೋ ಶಂಕುಸ್ಥಾಪನೆ ಮಾಡಿದ ಗುಂಡನ್ನ ನಾನು ಬೋಳ್ಸದ ಸಾಧ್ಯವೇ ಇಲ್ಲ. ಹಂಗ ಹೇಳಿದ್ರೆ ಹೆಂಗಪ್ಪ? ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ? 1,500. 1,500? ಇನ್ನೊಂದ್ ಮಾತಿಲ್ವಾ? 2,000. ಅಯ್ಯೋಯ್ಯೋ, 1,500ನೇ ಓಕೆ. ಓಕೆ, ತಲೆ ಬೋಳಿಸ್ತೀನಮ್ಮ. ಪೂರಾ ತಲೆಗೆ 10 ರೂಪಾಯಿ, ಅರ್ಧ ತಲೆಗೆ 1,500 ರೂಪಾಯಿ. ಸತ್ತಿ, ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದೀಯೋ. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಸುಮ್ಮನೆ ಇರಿ. MLA ಅವರು ಬ್ಯುಸಿ ಆಗಿದ್ದಾರೆ. ನಾನು ಅವ್ರ ಹೆಂಡತಿ. ವಿಷಯ ಏನ್ ಹೇಳಿ? ಯಾರೋ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ, ಲಕ್ಷ್ಮೀದೇವಿ ಅನ್ನೋ ಹೆಸರಲ್ಲಿ ಎಂತ ಕೆಲ್ಸ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಮೋಸ ಮಾಡಿದ್ದಾನೆ. ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ಕೊತಾ ಇದ್ದೀರಾ, ನನ್ ಬಾಧೆನ ಯಾರ ಹತ್ರ ಹೇಳಲಿ? ಇಲ್ಲೋಡಿ, ಈಗ 1, 2, 3, 4, 5, 6 ಟೋಟಲ್ 20,600 ರೂಪಾಯಿ. ಈ 600 ರೂಪಾಯಿನ ಸೈಡಿಗೆ ಇಟ್ಬಿಡು. ಅದೇನ್ ಲೆಕ್ಕ? ಈಗ 5 ರೂಪಾಯಿ 5 ಪೈಸಾದಲ್ಲಿ ರೌಂಡ್ ಫಿಗರ್ ಯಾವ್ದು ಹೊಸ ದೊಡ್ಡ? 5 ರೂಪಾಯಿ ಹಂಗೆ ತಾನೆ. ಇದನ್ನು 600 ಸೈಡಿಗೆ ಇಟ್ರೆ 20,000 ತಾನೆ. ಹಂಗೆ ಹೇಳೋ, ಮತ್ತೆ ನನಗ್ ಮೋಸ ಮಾಡಕ್ ಮಾಡ್ತೀನ ಹೊಸ ದೊಡ್ಡ. ಈಗ ಇದ್ರಲ್ಲಿ 10 ನಿನಗೆ, ಥ್ಯಾಂಕ್ಸ್. 10 ನನಗೆ. ಈಗ 10 ಕೊಡಿಲಿ. ಅರ್ಧ ತಲೆ ನಾನ್ ಗಿಚ್ಚಿರೋದ್ರಿಂದ ಇನ್ನು ಅರ್ಧ ತಲೆ ಮಾತ್ರ ನೀನ್ ಗಿಚ್ಚಿದ್ದಕ್ಕೆ 5 ನಿನಗೆ, 5 ನನಗೆ. 50-50.
ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಹಿಂಗೆ ಮೋಸ ಮಾಡ್ಕೊಂಡ್ ಬರ್ತಾ ಇದ್ಯಾ? ಕರೆಕ್ಟ್ ಆಗಿ ಯಾವತ್ತಾದ್ರೂ ಹಂಚಿದ್ಯಾ ನೀನು? ಎಲ್ಲ ದೇಕ್ಬಿಟ್ಟು ನಂದ್ರಲ್ಲೂ ಅರ್ಧ ಕಿತ್ಕೊಂತ ಇದ್ಯಾ? ಬೇಡ ಅಂದ್ರು ಬಿಡು. ಕೊಡ ಇಲ್ಲಿ. ಲೋ, ಮೋಸ ಮಾಡವನ್ ಯಾವತ್ತು ಉದ್ಧಾರ ಆಗಲ್ಲ ಕಣೋ, ಏಳಿಗೆ ಆಗಲ್ಲ ಕಣೋ. ನಾವ್ ಮಾಡೋದು ಒಂಥರ ದೇವ್ರ ಪೂಜೆ ವಸ್ ದೊಡ್ಡಿ. ಲೋ, 1,000 ರೂಪಾಯಿ ಕೊಡ. ಕ್ಯಾ ಬೇ? ಅದೆಲ್ಲ ನನ್ ಏನ್ ಲೆಕ್ಕ ಸಿಗ್ತಾ ಇಲ್ವಾ? ಏಯ್, ಎಲ್ಲಿಂದ ಹೊಡ್ಕೊಂಡ್ ಬಂದ್ರೋ? ಓಂ ಚತುರೋ ಕಳ್ಳತನಧ್ಯಾಯೇ ಓಂ ಕೃಷ್ಣಾಯ ನಮಃ, ಓಂ ಬೆಣ್ಣೆ ಕಳ್ಳಾಯ ನಮಃ, ಓಂ ಬ್ಲೇಡಾಯ ನಮಃ, ಓಂ ಖಡ್ಗಾಯ ನಮಃ, ಓಂ ಮುತ್ತತ್ತಿ ಹೊಸದೊಡ್ಡಿ ಕಾಂಬಿನೇಷನಾಯ ನಮಃ. ತಂದೆ, ನಿನ್ನ ಕರುಣೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಪಟ್ಟು ತಮ್ಮನ್ನ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ನೀಟಾಗಿ ಎತ್ತಾಕೊಂಬಂದಿದೀವಿ. ನಿಮ್ಮ ಆಶೀರ್ವಾದ ನಮಗಿರ್ಲಿ, ತಾವಿಲ್ಲೇ ಇರಿ. ನಿಮ್ಮ ಕೃಪೆಯಿಂದ KSRTC ಬಸ್ ಸ್ಟ್ಯಾಂಡ್ ನಿಂದ ಟಿವಿ ಸ್ವಾಹ, ಶ್ರೀರಾಮ್ಪುರಂ ಪೋಸ್ಟ್ ಆಫೀಸ್ ನಿಂದ ಪೋಸ್ಟ್ ಬಾಕ್ಸ್ ಸ್ವಾಹ, ಸರೋವರ್ ಸಂಜೀವ್ ಹೋಟ್ಲಿಂದ ಪೆಪ್ಸಿ ಫ್ರಿಡ್ಜ್ ಸ್ವಾಹ, ಮಲ್ಲೇಶ್ವರಂ ಟೆಲಿಫೋನ್ ಬೂತ್ ಇಂದ ಟೆಲಿಫೋನ್ ಸ್ವಾಹ. ಹಲೋ, ಹಾ, ಏನೋ ನೀ ಹೇಳ್ತಾ ಇರೋದು ನಿಜನಾ? ಹಾ, ಮುತ್ತತೆ, ಇಷ್ಟಾದ್ರೂ ಸಾಕು ಬಿಡು. ಆಯ್ತು, ಇಡ್ತೀನಿ. ಶರ್ಟ್ ತಗೋ. ಯಾರ್ದು ದೊಡ್ಡಿ ಫೋನು? ಅದೇಪ್ಪ, ನಮ್ ಕಳ್ರ ಇನ್ಫಾರ್ಮರು. ತಗೋ. ನೀ ಹೇಳ್ತಿದ್ದಲ್ಲಪ್ಪ, ನಾರ್ತ್ನವಳು ದೇವ್ಗಡು ಹಾ. ಯಾರ್ದೋ ಮದ್ವೆಗೆ ಅಂತ ಇಲ್ಲಿಗೆ ಬಂದಿದ್ದಾಳಂತೆ. ನೀ ನೋಡ್ಕೊಂಡ್ ಬಂದಿದ್ದಲ್ಲ ಬಿಡದಿ ಮನೆ, ಅಲ್ಲೇ ಆಲ್ಟಂತೆ. ಹಂಗಂದ್ರೆ ಹೋಗ್ಬಿಟ್ಟು 1 ವಾರ ಟಿಕ್ಕಣೆ ಅಲ್ಲೇ ಹೊಸ ದೊಡ್ಡಿ. ಹಾಗಾದ್ರೆ ಪಕ್ಕದ ರೋಡಲ್ಲಿ 4 ಲಾರಿ ತಂದು ನಿಲ್ಸ್ಬಿಟ್ಟಿರ್ತೀನಿ. ಮದ್ವೆ ಸಾಮಾನೆಲ್ಲ ಅಬೇಸ್. ಯಾಕೆ 50. ಅಲ್ಲಿ ಹೋಗ್ತಾ ಇರೋದು ನಾನು ಲವ್ ಮ್ಯಾಟ್ರ್ ಫಿಕ್ಸ್ ಮಾಡ್ಕೊಳಕ್ಕೆ. ಏನೋ ನಿನ್ಗೆ ಲವ್ವಾ? ಹೌದು, ಅಲ್ಲಿ ಹೋಗಿ ನಾನು ಈ ಸೋಡಾ ಬುದ್ಧಿ ತೋರಿಸ್ದು ಅಡ್ಡ ದಿಡ್ಡಿ ಸೀಳ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡಿ ಅಲ್ಲಿರೋರಿಗೆಲ್ಲಾರ್ಗೆ ಹಾಕ್ಬಿಡ್ತೀನಿ ಅಲ್ಲಿ. ಏನೋ ಇರೋರ್ಗೆಲ್ಲ ಹಾಕ್ಬಿಡ್ತೀಯಾ? ಹೌದು. ನೋಡೋಣ ನೋಡೋಣ ನೋಡೇ ಬಿಡ. ನೋಡೇ ಬಿಡ. ದೊಡ್ಡತ್ತವ ನನ್ನ ಮಕ್ಕಳ ಸತ್ರಿ, ನನ್ನ ಮಕ್ಕಳ ನೀವು ಬ್ಯಾಟ್ ಕೊಡಿ. ಬಾಲ್ ಒಳಗ್ ಬಂತಾ? ಬಂತಾನ? ಮುದ್ದಾಗಿ ಕುಚ್ಚಾಗಿದ್ದೀರ. ಬನ್ನಿ ಒಳಗೆ ಬನ್ನಿ, ಬನ್ನಿ, ಚಾಕ್ಲೇಟ್ ಕೊಡ್ತೀನಿ. ಬಾ, ಬರ್ರ ಬರ್ರ, ಬನ್ನಿ 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 ಬನ್ನಿ, ಬಾ 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 ಬರ್ರ, ಬನ್ನಿ ಬನ್ನಿ ಬನ್ನಿ. ಸತ್ರಿ ನನ್ನ ಮಕ್ಕಳ. ಅಕ್ಕ ಅಕ್ಕ ಅರ್ಜೆಂಟು. ಹುಚ್ಚೇನಾ? ಹುಚ್ಚೆಗೂ ನೀನೇ ಕರ್ಕೊಂಡು ಹೋಗ್ಬೇಕಾ? ಹುಚ್ಚೆಗೂ ನೀನ್ ಸಿಕ್ಕಿದೊಂದು ಅವಕಾಶ ಮಾತಾಡ್ಬೇಕು ಅಂದ್ರೆ ಮಾವ ಎಲ್ಲಿದ್ಯಾ ನೀನು? ಅಲ್ಲಿ ಕಾಯ್ತಾ ಇದಾರೆ. ಆಯ್ತಲ್ಲ ಏನ್ರಯ್ಯ ಎಲ್ಲ ಸೇರ್ಕೊಂಡು ಇಲ್ಲೇ ಇದ್ರೆ ನಮ್ ಕೆಲ್ಸ ಮಾಡೋರು ಯಾರು? ಅಲ್ಲಿ ತರಕಾರಿ ಬಂದಿದ್ದೆ, ಇಳಿಸ್ಕೊ ಹೋಗ್ರಿ. ಅಡಿಗೆ ಮನೆ ವಸ್ತು ಸ್ವಾಹ. 1 2 4 20 ಪೊಲೀಸ್ ಬರ್ತಾ ಇದ್ದಾನೆ. ಪೊಲೀಸ್ ಕಳಿಸ್ತಾ ನಿಂಗೆ? ಅಯ್ಯೋ, ಪೊಲೀಸ್ ವಿಸಲ್, ಪೊಲೀಸೇ. ಅಯ್ಯೋ ಹೊಸದೇ ಸತ್ತಿ ಕಣ, ನಾವ್ ಸತ್ತಿ ಕಣ. ಏ ಕಳ್ಳ ಸಿಕ್ಬಿಟ್ಟ, ಬಾ ಇಲ್ಲಿ, ಬಾ, ಬಾ, ಬಾ. ಏ ಕಳ್ಳ ಸಿಕ್ತ. ಮಿಕ್ಕಿದವ್ರು ಎಲ್ಲಿದ್ದಾರೆ? ಅಲ್ಲಿ ಪಾಪು, ಬಾಯಿಲಿ ಬಾ. ಇಷ್ಟೊತ್ತು ಪೊಲೀಸ್ ವಿಸಲ್ ಹೊಡೆದಿದ್ದು ತಾವೇನ ಪಾಪು? ಅವನೇ ಅಂತೆ. ಚಾಕ್ಲೇಟ್ ಕೊಡ್ತೀನಿ, ಬಾ 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 ಬಾ. ಅಯ್ಯೋ ನೀನ್ ಹಪ್ಪಳ ಬೇಕಾ? ನೋಡಿ, ನಾನು ಪೊಲೀಸ್ ಹೊಡಿತ, ಪೊಲೀಸ್ ಎದುರಿಸ್ತಾ
ಐಸು ಗುಂಡಾಗ ಐಸ್ ಹಾಕಿದ್ರೆ ಪೊಲೀಸ್ ಹೊಡಿತಾರೆ ಪೊಲೀಸ್ ಎಗರು 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 ಮೆಣಸಿನ್ಕಾಯಿ 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 ಮಾವ ಮೆಣಸಿನ್ಕಾಯಿ ವಿಸಲ್ ಹೊಡಿತಾನ ಅವನು ನಾನ್ ನಿಮ್ಗೆ ಹೇಳ್ತೀನಿ ಅಯ್ಯೋ ನನ್ನ ಮಗನ ಬಾಯಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ನೀರು ಸತ್ತಿ ಬೇಟಾ ಯಾಕೋ ನೀನ್ ಬರೀ ಬೇರೆ ತರ ಕೇಳಿಸ್ತಾ ಇದೆಯಲ್ಲ ಸತ್ತಿ ಬೇಟಾ ಮೋಸೆ ಮೋಸೆ ಆ ಬಚ್ಚದು ನ್ಯಾಪ್ಕಿನ್ ಖಾಲಿ ಆಗಿದೆ ಮೋಸೆ ಹೋಗ್ಬಿಟ್ಟು 1 ಡಜನ್ ತಗೊಂಬಾ ಆಯ್ತು ಮೋಸೆ ಹಾ ತಗೋದು ಕೊಡಿ ಮೋಸೆ ಜಾವ ಜಲ್ದಿ. ಮೋಸೆ ಸತ್ಯರಾಜುಲೇ ಇಡಲಿ ಮರ ತೆಗೆದ್ಬಿಡ್ತೀನಿ ಸಾರ್ ಆ ಬಾಗ್ಲು ಟೀ ಕುಡಿದ ಓ ಅದಾ ಅದು ಟೀ ಕುಡ್ದೆ ಬಹಳ ಬೃಹತ್ತಾದವಾಗಲದು ಅದರದ್ದು ಒಂದು ದೊಡ್ಡ ಇತಿಹಾಸನೇ ಇದೆ ನೋಡಿ ನಮ್ಮ ಮುತ್ತಜ್ಜನ ಕಾಲದಲ್ಲಿ ಮಹಾರಾಜರು ಬದುಕಿದ್ದಾಗ ಆ ಜಾಂಗೀರು ತುಂಬಾ ಚೆನ್ನಾಗಿದೆ ತಿನ್ಕೊಂಬಿಡಿ ಬಹಳ ಪ್ರಾಬ್ಲಮ್ ಕೊಡ್ತಾ ಇದೆ ಹಲೋ ಸಾಂಬಾರ್ ಸಾಂಬಾರ್ ಮತ್ತೆ ನನಗ್ ಸಾಂಬಾರ ಲೇ ಸತಿ ಈಗಾಗ್ಲೇ ನನಗೆ 14 ಸರಿ ಸಾಂಬಾರ್ ಹಾಕ್ಸಿದೆ ಕಣೋ. ಬಡಿಸ್ಬೇಕಾರೆ ಬೇಡ ಅಂತ ಹೇಳ್ಬಾರ್ದು ಸುಮ್ಮನೆ ತಿನ್ನ ಇಲ್ಲ 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 ಬನ್ನಿ 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 ಸಾರಿ ಎಲೆಗಾಕ ಕೇಳಿದ್ದು ಚೆನ್ನಾಗಿದೆ ಅಲ್ವಾ ಇಲ್ಲಿ ನೋಡಿ ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ ಬನ್ನಿ ನಾನು ಬರ್ತೀನಿ ಹಂಗಾದ್ರೆ ಮೊದಲು ಬನ್ನಿ ಬನ್ನಿ. ಬನ್ನಿ ಬನ್ನಿ ಇದನ್ನ ಮೊದಲು ಹೇಳತ್ತಾನೆ ಬನ್ನಿ 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 14 ಸರಿ ನನ್ನ ಹೊಟ್ಟೆಗೆ ಹಾಕ್ಸೋ ಬದ್ಲು ಮೊದಲನೇ ಸರಿ ನಿನ್ ಮೈ ಮೇಲೆ ಹಾಕ್ಸ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಸ್ವಾಮಿ ಆ ಟೀ ಕುಡ್ ನಿಮ್ಗೂ ಬೇಕಾ ಒಂದ್ ಕೆಲ್ಸ ಮಾಡಿ ಆ ಟೀ ಕುಡ್ನ ಸಾಂಬಾರ್ ಹಾಕ್ಲ ಸರ್ ಆ ಬಕೆಟ್ ಇಲ್ಲಿ ಇಟ್ಬಿಡು ಸಾಕ್ಬಿಡಿ ಇದು ಸಾರಿ ರೀ ನನಗ್ ತುಂಬಾ ಫೀಲ್ ಆಗ್ತಾ ಇದೆ ನನಗೂ ತುಂಬಾ ಫೀಲ್ ಆಗ್ತಾ ಇದೆ ರೀ ಮೈ ಮೇಲೆ ಸಾಂಬಾರ್ ಚೆಲ್ಕೊಂಡಿದ್ದಕ್ಕೆ ಸತ್ಯರಾಜು ಕೈ ಏನ್ ಮಾಡ್ತಾ ಇದ್ಯಾ ಅದು ಜೊತೆಲಿರೋರ್ಗೆ ಸಹಾಯ ಕಣ್ರಿ ಇದು ಸಹಾಯನಾ ಹೂರಿ ಈಗ ಕಲೆಯಾಗಿ ಮುದ್ರಿರೋ ನನ್ ಶರ್ಟ್ನೆಲ್ಲ ಸರಿ ಮಾಡಿದ್ರಲ್ಲ ನೀವು ಹಾಗೆ ಮುದ್ರಿರೋ ನಿಮ್ ಸೊಂಟನ ಸರಿ ಮಾಡೋದು ನನ್ ಧರ್ಮ ಅಲ್ವೇನ್ರಿ ಇದಕ್ಕೆ ಸಹಕಾರಕ್ಕೆ ಸಹಕಾರ ಉಪಕಾರಕ್ಕೆ ಉಪಕಾರ ಅಂತ ನಮ್ಮ ಮುತ್ತತಿಲ್ ಹೇಳ್ತಾರೆ ಅದನ್ ತಗೊಂಡ್ ಹೋಗಿ ನಿನ್ ಮುತ್ತತ್ತಿಲೇ ಇಟ್ಕೋ ಏಯ್ ನಿಂದು ಸೌತ್ ನಂದು ನಾರ್ತ್ ನಿಂದು ಕರ್ನಾಟಕ ನಂದು ಮಧ್ಯಪ್ರದೇಶ ನನ್ನ ಪರ್ಮಿಷನ್ ಇಲ್ದೆ ನನ್ ಮಧ್ಯಪ್ರದೇಶನ ಟಚ್ ಮಾಡ್ದೆ ಅಂದ್ರೆ ಏನು ಏನೋ ಗೊತ್ತಾಗ್ತ ಮಾಡ್ಬಿಟ್ಟೆ ನೀವ್ 1 ಸೆಕೆಂಡ್ ಕಣ್ ಮುಚ್ಕೊಳ್ಳಿ 2 ನಿಮಿಷದಲ್ಲಿ ಮಾಯ ಬಿಡ್ತೀನಿ ಇಷ್ಟು ಭಯ ಪಡೋನು ನನ್ ಹೇಗೋ ಲವ್ ಮಾಡ್ತೀಯಾ ಹಂಗಂದ್ರೆ ನಿಮಗೆ ನನ್ ಮೇಲೆ ಅದಾ ಅದಿಲ್ದೆ ಹೋದ್ರೆ ನಿನ್ನ ಒಂಟಿಯಾಗಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಿದ್ದೆ ಹೊಸ್ತಲ್ವಾ ಅದಕ್ಕೆ ಗೊತ್ತಾಗ್ದೆ ಸತ್ಯ ಅಷ್ಟೇ ಇನ್ ಒಂದ್ಸಾರಿ ಕೊಟ್ಬಿಟ್ರೆ ಕೀನಾ ಗಾಡಿಲಿ ನನಗೆ ಬಂದ್ಬಿಡುತ್ತೆ ಅದಕ್ಕೆ ಒಂದ್ಸಲ ನನ್ ಅಲ್ಲ ಮುತ್ತತ್ತಿ ಒಂದ್ ಹುಡುಗಿ ಸಿಕ್ಬಿಟ್ಲು ಅಂತ ನಮ್ ಕೆಲ್ಸ ಎಲ್ಲ ಬಿಟ್ಬಿಟ್ರೆ ನನ್ ಗತಿ ಹೆಂಗೆ
ನೋಡು ವಸ್ತುಡ್ಡಿ, ಮೋಸ ಕಳ್ತನಲ್ಲ ಏನು ಮಾಡಲ್ಲ ಅಂತ ನಾನು ನೀರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮುತ್ತತ್ತಿ ಸರಿ, ಒಂದೇ ಒಂದ್ ಕಳ್ತನ ಮಾಡ್ತೀನಿ. ಅದ್ ಎಷ್ಟು ದೊಡ್ಡದಿರ್ಬೇಕು ಅಂದ್ರೆ ವಸ್ತುಡ್ಡಿ, ಇಬ್ರು ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು. ಅಂತದ್ದೇನಾದ್ರೂ ಇದ್ರೆ ನೋಡಪ್ಪ, ಬೇಕಾದ್ರೆ ಆವಾಗ ಯೋಚನೆಗಳು ಮಾಡೋಣ. ಏನಂತ್ಯ? ಮೈ ಮೇಲೆ ಇಷ್ಟೊಂದು ಏರ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಪೆಟ್ಟಿಗೆಯಲ್ಲಿ ಎಷ್ಟಿರುತ್ತೆ ಮುತ್ತತ್ತಿ? ಹುಷಾರಾಗಿ ಕೆಳಗೆ ಇಳಿಸಿ. ಕರೆಕ್ಟ್ ಅಲ್ಲೋ ಮಾವ, ಹೊಡೆದ್ರೆ ಅವಳು ಪೆಟ್ಟಿಗೆನೆ ಹೊಡೆದ್ ಬಿಡ್ಬೇಕು. ಏನ್ ಇಷ್ಟೊಂದು ಭಾರ ಇದೆ? ವಾರದಲ್ಲಿ 1 ದಿವಸದ ಒಡವೆ ನನ್ ಮೈ ಮೇಲೆ ಇದ್ರೆ ಇನ್ನು 6 ದಿವಸದ ಒಡವೆ ಈ ಪೆಟ್ಕೆಲಿದೆ. ಕಂಟ್ರೋಲ್. ತಗೊಳ್ಳಿ ನಿಮ್ ಕೂಲಿ. 500 ರೂಪಾಯಿ ಚಿಲ್ಲರೆ ಇಲ್ಲಮ್ಮ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ನಮಸ್ಕಾರ ಅಮ್ಮ. ವರ್ಲ್ಡ್ ಬ್ಯಾಂಕೇ ಸಿಕ್ಬಿಡ್ತಲ್ಲ ಮುತ್ತತ್ತಿ. ಹೌದು ವಸ್ತುಡ್ಡಿ. ಹಾಜಿ ಕ್ಯಾಜಿ ಪೆಟ್ಟಿಗೆ ಇಲ್ಲೇ ಇಟ್ಟು ಟಿಕೆಟ್ ತಗೊಳ್ಳೋಣ ಅನ್ಕೊಂಡ್ರೆ ಎಲ್ರೂ ಕಳ್ರಾಗೆ ಇದಾರೆ. ನೀವ್ ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ. 1 ಮಿನಿಟ್. ಏನೋ ತಾಯಿ, ಚಿಕ್ಕ ವಯಸ್ಸಿಂದ ಒಳ್ಳೆತನ ಮೈ ಗಂಟ್ಕೊಂಡ್ಬಿಟ್ಟಿದೆ. ಈ ಪೆಟ್ಟಿಗೆ ಸ್ವಲ್ಪ ನೋಡ್ಕೋತೀರಾ? ನಾನ್ ಟಿಕೆಟ್ ತಂದ್ಬಿಡ್ತೀನಿ. ಅಯ್ಯೋ, ನೀವ್ ಹೋಗ್ಬಾರಮ್ಮ. ಇನ್ ಮೇಲೆ ಈ ಪೆಟ್ಟಿಗೆ ನಮ್ದೇ ಅನ್ಕೋ. ಅನ್ಕೊಳದ್ ಏನ್ ಬಂತು ವಸ್ತುಡ್ಡಿ, ನಮ್ದೇನೆ. ಹಾ. ನೀವು ಹೋಗ್ ಹೋಗ್ ಬನ್ನಿ ಬನ್ನಿ ತಾಯಿ. ಥ್ಯಾಂಕ್ ಯು ಭಯ್ಯ. ವಸ್ತುಡ್ಡಿ, ಹರಿಯೋಂ ಹರ ಮುತ್ತತ್ತಿ ಚಿರಪರ. ವಸ್ತುಡ್ಡಿ, ಲೈಫ್ ಸೆಟ್ಲ್ ಆಗೋಯ್ತು ವಸ್ತುಡ್ಡಿ, ಲೈಫ್ ಸೆಟ್ಲ್ ಆಗೋಯ್ತು. ಆಗ್ಬಿಟ್ವಿ. ಹೌದು, ಇಷ್ಟು ದುಡ್ಡು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಇದ್ಯಾ? ದೇವನಹಳ್ಳಿಯಲ್ಲಿ ಒಂದು ಸೈಟ್ ತಗೋಬೇಕು. ಏರೋಪ್ಲೇನ್ ಎಲ್ಲ ನಮ್ಮ ಮನೆ ಮೇಲೆ ಹೋಗ್ಬೇಕು. ಅದ್ರಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ಕೇಳು. ಏನು? ಏನಂದ್ರೆ 7 ದಿನದ ಒಡವೆ ಲೆಕ್ಕ ಇಡ್ಕೋ. 1 ದಿನದ ಒಡವೆ ರಾಜಸ್ಥಾನಿ ಹುಡುಗಿ ಮೈ ಮೇಲೆ ಆಲ್ರೆಡಿ ಇದೆ, ಕರೆಕ್ಟಾ? ಇನ್ನು ಉಳಿದಿರೋದು 6 ದಿನದ ಒಡವೆ. ಅದ್ರಲ್ಲಿ ಅರ್ಧ ನಿನಗೆ, ಅರ್ಧ ನನಗೆ. ಹೆಂಗೆ? ಬಂಗಾರ. ಈ ಕೈ ಅಲ್ಲಿರ್ಲಿ, ಆ ಎಡಗೈ ನನಗಿರ್ಲಿ. ಯಾಕೋ? ನನಗೂ ಲೆಕ್ಕ ಗೊತ್ತು ಸತಿ. ಯಾವ ಲೆಕ್ಕ? ಆಗಲ್ಲ. ನಿನಗೆ 4 ಭಾಗ, ನನಗೆ 2 ಭಾಗ. ಕರೆಕ್ಟ್ ಆಗಿ 50-50. ಅದ್ಯಾಕೋ? ಯಾಕೆ ಕೊಡ್ಬೇಕಾ ನಿನಗೆ? ಹೌದು. ಹೆಂಗೆ? ಯಾವ ಲೆಕ್ಕ? ಹೆಂಗೆ? ಎಲ್ಲ ಏನ್ ನನ್ನ ಐಡಿಯಾ ಇದೆ? 50-50 ನಿನ್ ನಡಿ ಬಾಗ. ಏನ್ರ ಎಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಬಾಕ್ಸ್? ಹೊಡ್ಕೊಂಡ್ ಬಂದಿದ್ದಲ್ಲ ಸರ್, ನಮ್ ಸ್ವಂತದ್ದು, ಅವರ್ ಓನು. ಈ ಬಾಕ್ಸ್ಗೂ ನಿಮಗೂ ಈ ಲೊಕೇಶನ್ಗೂ ಯಾವುದೇ ತರದ ಕನೆಕ್ಷನ್ ಕಾಣ್ತಾ ಇಲ್ಲ. ಏನಿದೆ ಅದ್ರಲ್ಲಿ? ಅದ್ರಲ್ಲಿ ನಮ್ದು ನಾನು ಹೇಳ್ತೀನಿ ಸರ್, ನಾವಿಬ್ರು ಬ್ಯಾಚುಲರ್ಸ್ ನೋಡಿ. ಅದಕ್ಕೆ ಇದ್ರಲ್ಲಿ ಬಟ್ಟೆ, ಟವಲ್ಲು, ಬ್ರಷ್, ನೀರೋದ್ಗಳು, ಶೇವಿಂಗ್ ಕಿಟ್ ಅನ್ನೋಕೋದೆ ಸರ್. ತೆಗೆದು ತೋರಿಸು. ಸರ್ ನಿಮ್ಗೆ ಹೇಳಿದ್ದು. ಏನ್ ಮುಖ ನೋಡ್ತಾ ಇದೆಯಲ್ಲ? ಇವನು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವನು ಮಾತು ಕಟ್ಕೊಂಡು ಎದ್ರಕೊಂಡ್ಬಿಟ್ರೆ ನಾವು ಭಿಕ್ಷೆ ಬಿಡ್ಬೇಕಾಗತ್ತೆ. ಮೊದ್ಲು ಇವನ್ ವಿಚಾರಿಸ್ಬೇಕು. ನೀನ್ ಇದು ಹಳ್ಳಿ ಮಯ್ಯ, ಏನೋ ಪೊಲೀಸು ಅಂತ ಎಗರಾಡ್ತಾ ಇದೀಯಾ? ಕಾಕಿ ಡ್ರೆಸ್ ಹಾಕೊಂಬಂದ್ಬಿಟ್ಟು ಥೂ ಅಂದ್ಬಿಟ್ರೆ ನಡಗ್ ಬಿಡ್ತೀವ? ನಿನ್ ಮಕ ನಾಯಿನಕ್ಕ. ನೀನು ಪೊಲೀಸು ಅನ್ನೋದಕ್ಕೆ ಗ್ಯಾರಂಟಿ ಏನೋ? ನೆತ್ತಿ ಮೇಲೆ ಟೋಪಿ ಎಲ್ಲೋ, ಕೈಯಲ್ಲಿ ಲಾಠಿ ಎಲ್ಲೋ? ಹೊಸ್ದೊಡ್ಡಿ ಪೆಟ್ಟಿಗೆ ಓಪನ್ ಮಾಡ್ಬಿಡು. ಯಾಕೆ ಹೊಸ್ದೊಡ್ಡಿ? ಕೆಳಗಡೆ ತೂತುಗಳನ್ನ ನೋಡ್ ಮಾತಾಡೋ ಸತ್ತಿ. ಅವ್ರ ಗುರಿ ಯಾಕೋ ಕೆಳಗಡೆನೆ ಇದೆ. ಸ್ವಲ್ಪ ಮೇಲ್ ಬಂದ್ರೆ ಪೆಟ್ಟಿಗೆ ತೆಗೆದ್ಬಿಡು.
ಕಿಡ್ನಾಪ್ ಮಾಡೋ ಗ್ಯಾಂಗ ನಿಮ್ದು? ಕಿಡ್ನಾಪ್ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ ಅಪ್ಪನ ಹೆತ್ತ ಮಗಳನ್ನೇ ಮರ್ತ್ಬಿಟ್ಯಾ? ಸಂಬಂಧನೇ ಇಲ್ಲ ಅಂದೆ? ಸಂಬಂಧ ಇದೆ ಸರ್. ನಾವು ತಮಾಷೆಗೆ ಹೌದು ಅಳಿಮಯ್ಯ, ಆಟ ಆಟಾಡ್ತಾ ಇದ್ವಿ ಸರ್. ಆಟನ? ಆಟ ನಿಮ್ಮಿಬ್ರದು ವಾಸನೆ ಬಂದಾಗ್ಲೇ ನನಗ್ ಡೌಟ್ ಬಂತು. ಏನಂತ ಸರ್? ಹೌದು, ಎಲ್ರ ನಿಮ್ ಅಡ್ರೆಸ್? ಸರ್ ಅದು ಚನ್ನಪ್ಪ ಸರ್ಕಲ್ ಪಕ್ಕ ಸತ್ಯರಾಜ್ ಮನೆ ಅಂದ್ರೆ ಯಾರ್ ಬೇಕಾದ್ರೆ ಹೇಳ್ತಾರೆ ಸರ್. ಡೈರೆಕ್ಟ್ ಆಗಿ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗು. ದಿನಾ ಬಂದ್ ಚೆಕ್ ಮಾಡ್ತೀನಿ. ಏನಾದ್ರೂ ಕಾಣಿಸ್ಲಿಲ್ಲ ಅಂದ್ಕೋ. ಸರ್ ಗನ್ ಯಾಕೆ ಸರ್? ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡು ಹೋಗ್ತೀನಿ ಅಂತ ಹೇಳದ್ನಲ್ಲ. ಹೆತ್ತ ತಂದೆ ತರ ನೋಡ್ಕೋ. ಹೆತ್ತ ತಂದೆ ತರ ನೋಡ್ಕೋ. ಇಲ್ಲ ಅಂದ್ಮೇಲೆ ಅವನು ಬೆಂಗಳೂರಲ್ಲಿರೋದೇ ಡೌಟು. ಏನಂತೀಯ? ಈಗ ಹಂಗಂತ ಹುಡ್ಕೊಂಡ್ ನಿಲ್ಸಕ್ಕಾಗತ್ತಾ? ಇಲ್ಲ್ಯಾಕ್ ನಿಲ್ಲಿಸ್ದೆ? ಅಲ್ಲಿ ಗಾಡಿ ಕಾಣಿಸ್ತಾ ಇದೆ ನೋಡಿ ಹಿಂದ್ಗಡೆ. ಎಲ್ಲಿ? ಅಲ್ಲಿ ಹಿಂದ್ಗಡೆ. ಏನೀಗ? ಹೋಗಿ ಅವನ ಹತ್ರ ಕೇಳು. ಎಲ್ಲೆಲ್ಲ ಹುಡ್ಕದ್ವಿ. ಹೋಗಯ್ಯ ನೀನ್. ಹಲೋ, ಏನು? ಈ ಫೋಟೋದಲ್ಲಿರೋ ವ್ಯಕ್ತಿನ ಎಲ್ಲಾದ್ರೂ ನೋಡಿದ್ದೀರಾ? ಒಂದ್ ನಿಮಿಷ. ಗೊತ್ತಿರ್ಬೇಕು. ಯಾಕಣ್ಣ ಹೊಡಿತೀಯಾ? ಬೆಳಗ್ಗೆ ಯಾರು ಸಿಕ್ಲಿಲ್ವಾ ನಿನ್ಗೆ? ಹಿಂದೆನೆ ಇಟ್ಕೊಂಡು ಈ ಫೋಟೋದಲ್ಲಿರೋ ಎಲ್ಲಾನು ನೋಡಿದ್ಯಾ ಅಂತ ನನ್ನೇ ಕೇಳ್ತೀಯ ನೀನು? ನೀನೊಬ್ಬ ಸಿಂಹ ಆದ್ರಿ, ಅವನೊಬ್ಬ ಹುಬ್ಳಿ. ವಸೂಲಾಯ್ತಾ ನಮ್ಮಮ್ಮಲು? ಏನ್ ತುಂಬಾ ಖುಷಿಯಾಗಿ ವಿಜಲ್ ಹೊಡ್ಕೊಂಡು ಹೋಗ್ತಾ ಇದ್ಯಾ? 50 ಕಟ್ಟು. ಹೊಸ ದೊಡ್ಡಿ. ಯಾವ ದೊಡ್ಡಿ ಆದ್ರೇನು? ದುಡ್ಡು ನಾನು ಕೇಳಿದ್ದು ಕಟಾಬೆ. ಕಟ್ಲಿಲ್ಲ ಅಂದ್ರೆ ಬಾಡಿ ಟ್ರ್ಯಾಕ್ ಮೇಲೆ ತೇಲ್ತಾ ಇರುತ್ತೆ. ಯಾಕೆ? ಪ್ಲಾಟ್ಫಾರಂ ಖಾಲಿ ಇಲ್ವಾ? ಇವನೇನು ಜೋಕ್ ಮಾಡ್ತಾವನಲ್ಲೋ? ಕುದುರೆ 4 ನೆಟ್ಕಾಗೋಯ್ತಾನೆ. ಗುದ್ದಿಸ್ಕೊಂಡು ಗುಂಡಿ ಸೇರ್ಕೊಳ್ಳೋವನಲ್ಲ ಇವನು. ಮದಕರಿ, ವೀರ ಮದಕರಿ ಅಸ್ಟೆಂಟು. ಮದಕರಿ? ಇನ್ಯಾವ ಮದಕರಿ? ಹೋಗಿ ಯಾವ್ದೋ ಕಾಲ ಆಯ್ತು. ಅದಕ್ಕೆ ತಾನೇ ನಾವು ಸುರಚ್ಕೊಂಡಿರೋದು. ಹೌದಾ? ಹೌದು ಮತ್ತೆ. ಸ್ವಲ್ಪ ಅಲ್ಲಿ ನೋಡಿ. ಅಣ್ಣ ಬಂದ್ಬಿಟ್ರು. ಸಾರ್, ಒಂದೇ ಒಂದು ರಿಕ್ವೆಸ್ಟ್ ಸಾರ್, ದಯವಿಟ್ಟು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ ಸರ್. ಅಲ್ಲಿಂದ ಬರೋವರೆಗೂ ಟೆನ್ಷನ್ ತಡ್ಕೊಳಕ್ಕಾಗಲ್ಲ ಸರ್. ಸತ್ತೋಗ್ಬಿಡ್ತೀನಿ ಸರ್. ದಯವಿಟ್ಟು ಸ್ಟಾರ್ಟ್ ಮಾಡಿ. ಹೊಸದ ರೂಲ್ಸ್ ಮಾಡ್ಬೇಡಲೇ. ಇಲ್ಲಿಂದಲೇ ಹೊಡ್ಕೊಂಡು ಹೋಗಿ ಸರ್. ಲಾಸ್ಟ್ ಅಲ್ಲಿ ಒದೆ ತಿನ್ನೋನಿಗೆ ಬೇಜಾನ್ ಬೀಳುತ್ತೆ. ಈಗಾಗಲ್ಲ, ಊರ್ ಒಳಗಡೆ ತುಂಬಾ ಕೆಲಸ ಇದೆ. ಬಿಡು ಮಾಡ್ಕೊಂಬಂದು ಒಂದು ಫುಲ್ ಡೇ ಜಿಂತಾಟ ಮಾಡ್ತೀನಿ. ಅಲ್ಲಿವರೆಗೆಲ್ಲ ಕೂತ್ರಿ ತಲೆ ಬಾಕ್ಸ್. ನೀವು ಬರೋವರೆಗೂ ಇಲ್ಲ ಇರ್ತೀನಿ ಸರ್. ಅಳ್ಳಾಡಲ್ಲ ಸರ್, ಇಲ್ಲ ಇರ್ತೀನಿ ಸರ್. ಅವನ್ ಎಲ್ಲಿ ಅಂತ ಲೇ ಮುತ್ತತಿ, ಬಲಗಾಲಿಟ್ಟು ಒಳಗಡೆ ಹೋಗೋದಕ್ಕೆ ಇದೆ ನಿಮ್ಮ ಅತ್ತೆ ಮನೆನ.
ಕಂತ್ರಿ ನನ್ನ ಮಕ್ಕಳು ಕೊಂಪೆ ಹೆಜ್ಜೆ ಇಟ್ರೆ ಅದ್ರ ಬಿಡ್ಬೇಕು. ಇಡು ಲೆಫ್ಟ್ ಲೆಗ್, ಲೆಫ್ಟ್ ದೇವರು ತಥಾಸ್ತನ್ಬಿಟ್ಟು ವಾಟ್ ಬಾಬ್ಜಿ, ನನ್ನ ಯದ್ವಾ ತದ್ವಾ ಹುಡುಕ್ತಾ ಇದ್ಯಂತೆ? ಸತ್ತಾಗ ನಾಟಕ ಮಾಡಿ ಪುಕ್ಕಲ್ ತರ ಓಡೋದೆ. ಕೊಟ್ಟಿದ್ದು ಒಂದೇ ಏಟು, ಸುಧಾರಿಸ್ಕೊಳಕ್ಕೆ 6 ತಿಂಗಳಾಯ್ತು. ನಾನ್ ಸಾಯದ್ ಏನೋ ಬಂತು, ನಿನ್ ಮಗ ಸತ್ತಿರೋ ರೋದ್ನಲ್ಲಿ ಇರ್ತೀಯ ಅನ್ಬಿಟ್ಟು ಚಿಕ್ಕ ಗ್ಯಾಪ್ ಕೊಟ್ಟೆ. ನಿನ್ ಮಗನ್ ಸಾವಿಂದನೇ ನಿನ್ ನಾಶದ ಶಂಕುಸ್ಥಾಪನೆ ಆಗೋಗಿದೆ ಬಾಬ್ಜಿ. ಇನ್ ಊರೊಳಗಿರೋ ನೀನು, ಊರಾಚೆರೋ ನಿನ್ ತಮ್ಮನ್ ಬಲಿ ಕೊಟ್ರೆ ಈ ಊರಿನ ವಾಸ್ತು ನೆಟಗಾಗೋಗುತ್ತೆ. ಈ ಬಾಬ್ಜಿನ ಯಾರಲ್ಲಾಡ್ಸೋಕಾಗಲ್ಲ. ಈ ಊರಿಗೆ ಒಬ್ನೇ ದಾದ. ಲೇ ದಡ್ಡ, ನಾನು ಅದನ್ನೇ ಹೇಳ್ತಾ ಇರೋದು, ಊರಿಗೆ ಒಬ್ನೇ ದಾದ ಇರ್ಬೇಕು ಅಂತ. ಅದು ಪೊಲೀಸ್ನವನಾಗಿರ್ಬೇಕು. ಬಾಬ್ಜಿ, ನೀನೇನ್ ಕಿತ್ಕೋ, ನಾಳೆ ನಿನ್ ಜನರಿಗೆಲ್ಲ ನಿಂಗೆ ಓಡಿಸ್ತೀನಿ. ಅಲ್ಲಿಗೆ ನಿನ್ ಕತೆ ಮುಗ್ದೋಯ್ತು. ಇನ್ ನಿನಗೆ ಉಳಿಯೋದೆಲ್ಲ ಜಿಂತಾ ತಾ ಚಿತಾ ಚಿತಾ ತಾ.